ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ. ಏನಪ್ಪ ಅದು ಸ್ಪೆಷಲ್ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಓಕೆ, ನಾನು ಈ ಸ್ಪೆಷಲ್ ರೆಸಿಪಿ ಮಾಡೋಕ್ಕೋಸ್ಕರ 2 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಹಾಲು ಆರೆಂಜ್ ಪ್ಯಾಕೆಟಲ್ಲಿ ಬರುತ್ತಲ್ಲ, ಅದು ಹಾಲು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? 2 ಲೀಟ್ರ್ ಹಾಲನ್ನ ತೊಗೊಂಡು ನಾನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಪಾತ್ರೆಯಲ್ಲಿ ಕಾಯಕ್ಕಿಟ್ಟಿದ್ದೀನಿ ಹಾಲು ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಒಂದು 2 ನಿಂಬೆ ಹಣ್ಣನ್ನು ಕಟ್ ಮಾಡಿ ರಸ ಹಿಂಡ್ಕೊತೀನಿ. ಇವಾಗ ಒಂದು ಬೌಲಲ್ಲಿ ಸ್ಟ್ರೈನರ್ ಇಟ್ಕೊಂಡು ಅದರಲ್ಲಿ ನಿಂಬೆ ಹಣ್ಣನ್ನು ನೀಟಾಗಿ ಜ್ಯೂಸ್ ತೆಕ್ಕೊಳ್ಳೋಣ. ಅದು ಸ್ಟ್ರೈನರಲ್ಲಿ ಇಟ್ಕೊಂಡು ತೆಕ್ಕೊಂಡ್ರೆ ಕಸ ಎಲ್ಲ ಬಂದುಬಿಡುತ್ತೆ. ನಿಂಬೆಹಣ್ಣಾಗಲಿ ಕಸ ಆಗಲಿ ಎಲ್ಲ ಬಂದುಬಿಡುತ್ತೆ. ಇವಾಗ ನಾವು ಕುದೀತಾ ಇರೋ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡ್ಕೊಂಡು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಹೊಡೆಯುತ್ತೆ. ಹೊಡೆದಾದ್ಮೇಲೆ ಹಾಲು ನೀಟಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದಂಗೆ ಗೊತ್ತಾಗುತ್ತೆ ಹಾಲು ಹೊಡೆಯೋದು. ಆಮೇಲೆ ಹೊಡೆದಾದ್ಮೇಲೆ 5 ನಿಮಿಷ ಮುಚ್ಚಿಟ್ಬಿಟ್ಟು ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆ ಮೇಲೆ ಒಂದು ತೂತು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ, ವೈಟ್ ಬಟ್ಟೆ. ಈ ಬಟ್ಟೆ ಹಾಕ್ಕೊಂಡು ಇದ್ರ ಮೇಲೆ ಅದೇನು ಕುದಿಸಿ ಇಟ್ಟಿರ್ತೀವಲ್ಲ, ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಹಾಲನ್ನು ಹೊಡೆಸಿ ಆ ಹಾಲನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತಳ ಹಿಡ್ದಿತ್ತು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ, ಸ್ವಲ್ಪ ಬಂದಿದೆ ಪನ್ನೀರು. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆ ನೀರು ಕೂಡ ನಾವು ಬಳಸ್ಬೋದು, ಬಿಸಾಕಬಾರ್ದು, ಅದು ಕೂಡ ಒಳ್ಳೆಯದೇ. ಆಯಿತಾ ಫ್ರೆಂಡ್ಸ್? ನೋಡಿ, ಈ ಥರ ಹಾಲು ಹೊಡೆದಾದ್ಮೇಲೆ ಈ ಥರ ಹಾಕ್ಕೊಂಡಾಯಿತು. ಇದಕ್ಕೆ ನಾವು ಸ್ವಲ್ಪ ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡು ತಣ್ಣೀರಲ್ಲಿ ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡು ತಣ್ಣೀರಲ್ಲಿ ತೊಳೆದ್ಬಿಟ್ರೆ ಹುಳಿ ಅಂಶ ಎಲ್ಲ ಹೋಗುತ್ತೆ. ಆಮೇಲೆ ನೀಟಾಗಿ ಸ್ಕ್ವೀಸ್ ಮಾಡಬೇಕಿದು. ನೀಟಾಗಿ ಉಂಡೆ ಕಟ್ಬಿಟ್ಟು ನೀಟಾಗಿ ಅದ್ಮಿ ನೀರಿಲ್ದಂಗೆ ಹಿಂಡ್ಬಿಟ್ಟು ಒಂದು ಈ ಥರ ಸ್ಕ್ವೇರ್ ಬಾಕ್ಸಲ್ಲಿ ನಾನು ರೆಡ್ ಟ್ರಯಾಂಗಲ್ ತೊಗೊಂಡಿದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ನೀಟಾಗಿ ಪ್ರೆಸ್ ಮಾಡಿ, ಈ ಥರ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಏನಾದ್ರು ಭಾರವಾಗಿರೋದು ಇಟ್ಬಿಡಬೇಕು. ನಾನು ಒಂದು ಒಳ್ಕಲ್ಲಿತ್ತು, ಅದನ್ನು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ 2 ಕಟ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ನೀರು ಕಾಯೋಷ್ಟೊತ್ತಿಗೆ ಇದಕ್ಕೇನೇನು ಬೇಕು ನೋಡ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನ ಈ ಬಿಸಿ ನೀರು ಕುದೀತಾ ಇರೋ ನೀರಿಗೆ ಹಾಕ್ಕೊಂಡು, ಹಾಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕು, ಶುಂಠಿ ಮತ್ತು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 6 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು 4-5 ಎಸ್ಲು ಬೆಳ್ಳುಳ್ಳಿ. ದಪ್ಪ ಎಸ್ಲಾದರೆ ಕಮ್ಮಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸಣ್ಣ ಎಸ್ಲಿತ್ತು, ನಾನೊಂದು 5-6 ಹಾಕಿದೆ. 5-6 ಮೆಣಸಿನ್ಕಾಯಿ, 5-6 ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಇಷ್ಟನ್ನು ಬೇಯೋಕ್ಕೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇಷ್ಟು ಬೆಂದರೆ ಸಾಕು, ಇಷ್ಟೇ ಬೆಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಈ ಹಾಲು ಒಡೆದು ಏನು ಶೋಧಿಸಿ ಇಟ್ಕೊಂಡಿದ್ವಲ್ಲ, ಆ ಹಾಲಿನ ನೀರಿನಲ್ಲಿ ನಾನು ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಬೋದು. ಇವಾಗ ನಾನು ಚಪಾತಿ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಏನು ಹಾಲು ಶೋಧಿಸಿಟ್ಕೊಂಡಿದ್ನಲ್ಲ, ಆ ನೀರಿತ್ತಲ್ಲ, ಅದೇ ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟು ಕಲಿಸ್ತೀನಿ. ತುಂಬ ಚೆನ್ನಾಗಾಗತ್ತೆ, ಯಾವುದು ವೇಸ್ಟ್ ಆಗಲ್ಲ. ಅದನ್ನು ಬಳಸ್ಕೊಂಡು ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇದನ್ನು ಕಲಸಿ ಸೈಡಿಗೆ ಎತ್ತಿಟ್ಬಿಡೋಣ. ಅಷ್ಟೊತ್ತಿಗೆ ನಮಗೆ ಪಾಲಕ್ ಪನ್ನೀರ್ ಮಾಡೋದಕ್ಕೋಸ್ಕರ ನಾವು ಏನೆಲ್ಲ ಮಾಡಿಟ್ಟಿದ್ವಲ್ಲ, ಸೊಪ್ಪೆಲ್ಲ ಬೇಯಿಸಿಟ್ಟಿದ್ವಲ್ಲ, ಅದನ್ನು ನೋಡೋಣ ಫ್ರೆಂಡ್ಸ್. ಇದು ಪಾಲಕ್ ಪನ್ನೀರ್ ಚಪಾತಿ ರೆಸಿಪಿ. ಓಕೆನಾ? ನೋಡಿ, ಇವಾಗ ಮುಚ್ಚಿಟ್ಟಿದ್ವಲ್ಲ, ಓಪನ್ ಮಾಡಿಬಿಟ್ಟು ಈಗ ಅದನ್ನು ಕೂಡ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದನ್ನು ಸ್ಟ್ರೈನರಲ್ಲಿ ಹಾಕ್ಕೊಂಡು ಸ್ವಲ್ಪ ಆ ನೀರು ಕೂಡ ಬಳಸ್ಕೋಬೋದು. ಸೊಪ್ಪು ಬೇಯಿಸಿರೋ ನೀರು ಕೂಡ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ 4 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೋತೀನಿ ಸಣ್ಣಕ್ಕೆ. ಇವಾಗ ನಾನು ಪುಡಿಗಳು ಸೇರಿಸ್ಕೊತಾ ಇದ್ದೀನಿ. ಜೀರಾ ಪೌಡರ್ 1 ಸ್ಪೂನು, ಖಾರದ ಪುಡಿ ಅರ್ಧ ಸ್ಪೂನು, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ. ಆಮೇಲೆ ಧನಿಯಾ ಪೌಡರು, ಗರಂ ಮಸಾಲ ಅರ್ಧ ಟೀ ಸ್ಪೂನು, ಧನಿಯಾ ಪುಡಿ 1 ಸ್ಪೂನು. ಈಗ ಕಡಾಯಿ ಇಟ್ಕೊಂಡು ಬಿಸಿ ಆದಮೇಲೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ
4 ಈರುಳ್ಳಿ ಕಟ್ ಮಾಡಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಅರಿಶಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲಿ ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಬೇಯಿಸಿ, ಆ ಸೊಪ್ಪನ್ನ ರುಬ್ಕೊಂಡು ಬರೋಣ. ಮಿಕ್ಸಿಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಂದ್ಬಿಟ್ಟು ಏನು ಬಾಣಲೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಪುಡಿಗಳೆಲ್ಲ ಸೇರಿಸಿದ್ದೀನಿ. ಜೀರಾ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅಚ್ಕಾರದ ಪುಡಿ ಇಷ್ಟನ್ನು ಸೇರಿಸಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಚ್ಕಾರದ ಪುಡಿ ಸೇರಿಸ್ಕೋಬೇಕು. ನೋಡಿ ಇವಾಗ ಆ ಪುಡಿ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ, ಇವಾಗೂ ಸೇರಿಸ್ಬೋದು, ಇಲ್ಲ ಎಣ್ಣೆಗೆ ಬೇಕಾದರೂ ಹಾಕೋಬೋದು. ಇವಾಗ ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿಯೋಕ್ಕೆ ಸೈಡಲ್ಲಿ ಇಟ್ಬಿಟ್ಟು ನಾವು ಅದೇನು ಪನ್ನೀರ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ನೋಡ್ಕೊಂಡು ಬರೋಣ. ನೋಡಿ ಇವಾಗ ನಮ್ಮ ಪನ್ನೀರು ಯಾವ ಥರ ರೆಡಿಯಾಗಿದೆ ಅಂತ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್, ಏನು ಅಂದರೆ ಹಾಲು ಕಾಯೋಕ್ಕಿಟ್ಟಾಗ ಸ್ವಲ್ಪ ತಳದಲ್ಲಿ ಹಿಡಿದಿತ್ತು. ಅದು ಪರವಾಗಿಲ್ಲ, ಏನು ಮತ್ತು ನಾವು ರೋಸ್ಟ್ ಮಾಡ್ತೀವಿ ಕೆಂಪಗಾಗುತ್ತೆ. ಇವಾಗ ನೋಡಿ ಅದು ಸೊಪ್ಪು ಬೇಯಿಸಿಟ್ಕೊಂಡಿರೋದೆ ಸ್ವಲ್ಪ ಗಟ್ಟಿಯಾಗಿತ್ತು, ತಿಕ್ನೆಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದೀತಾ ಇದೆ. ಇವು ಕಟ್ ಮಾಡ್ಕೊಳ್ಳೋಣ. ಈಗ ಪನ್ನೀರನ್ನು ನೀಟಾಗಿ ಕ್ಯೂಬ್ಸ್ನ ಕಟ್ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ. ನೋಡಿ ಯಾವ ಥರ ಆಗಿದೆ ಪನ್ನೀರ್ ಕ್ಯೂಬ್ಸು, ತುಂಬ ಚೆನ್ನಾಗಾಗಿದೆ, ಸಾಫ್ಟಾಗಿತ್ತು. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಹಂಚಲ್ಲೇ ಫ್ರೈ ಮಾಡಬೇಕು ಇದು ಪನ್ನೀರು, ಯಾಕೆಂದರೆ ಸಾಫ್ಟಾಗಿರುತ್ತೆ. ಬಾಣಲಿಲಿ ಹಾಕ್ಕೊಂಡು ಹಿಂಗೆ ತಿರುಗಿಸ್ಬಿಟ್ರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಸೊ ಹಂಚನ್ನ ಬಿಸಿ ಮಾಡಿಕೊಂಡು ಒಂದು ಕ್ಯೂಬು ಬಟರ್ ಹಾಕಿಬಿಟ್ಟು ಈ ಪನ್ನೀರೆಲ್ಲ ಇರುತ್ತಲ್ಲ ಎಲ್ಲನೂ ನೀಟಾಗಿ ಒಂದೊಂದೇ ಸ್ಪ್ರೆಡ್ ಮಾಡಿಕೊಂಡು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ತನಕ ಈ ಥರ ಫ್ರೈ ಮಾಡಿಕೊಂಡ್ರೆ ಅದು ರುಚಿ ಕೂಡ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಗ್ರೇವಿನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೂ ಕೂಡ ಮ್ಯಾಶ್ ಆಗೋಲ್ಲ. ಸೊ ಇವಾಗ ಒಂದೊಂದೇ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಇಷ್ಟು ಮಾಡಿಕೊಂಡ್ರೆ ನೋಡಿ ಒಂದೊಂದೇ ಸ್ಪೂನಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಫ್ರೈ ಮಾಡಿಬಿಟ್ಟು ನಾವು ಗ್ರೇವಿಗೆ ಸೇರಿಸ್ಬೇಕು. ನೋಡಿ ನಮ್ಮ ಪನ್ನೀರು ಯಾವ ಥರ ಕೆಂಪಗೆ ಫ್ರೈ ಆಗ್ತಾ ಇದ್ದಾರೆ ಅಂತ ನೋಡಿದ್ರಲ್ಲ. ತುಂಬ ಚೆನ್ನಾಗಿ ಪನ್ನೀರ್ ಕೂಡ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಶ್ ಆಗಿ. ಎಲ್ಲರೂ ಮಕ್ಕಳಿಗೆ ಇದೇ ಥರ ಫ್ರೆಶ್ ಆಗಿ ಮಾಡಿಕೊಡಿ ಮನೆಯಲ್ಲಿ. ಅಂಗಡೀಲಿ ಎಷ್ಟೆಷ್ಟು ದಿನದ್ದು ತಂದು ಹೆಂಗೆ ಮಾಡಿರ್ತಾರೋ ಅದೆಲ್ಲ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ. ಇವಾಗ ನಮ್ಮ ಪಾಲಕ್ ಗ್ರೇವಿ ರೆಡಿಯಾಗಿದೆ, ಅದಕ್ಕೆ ಪನ್ನೀರ್ ಕೂಡ ಫ್ರೈ ಆಗಿ ರೆಡಿಯಾಗಿದ್ದಾರೆ. ಈಗ ಎರಡನ್ನೂ ಮಿಕ್ಸ್ ಮಾಡುವ. ಇವಾಗ ಗ್ರೇವಿ ಜೊತೆ ಹಾಕಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಸಕ್ಕರೆನೂ ಸೇರಿಸ್ಕೋಬೋದು. ಇವಾಗ ನಾನು ಏನು ಹಾಲಲ್ಲಿ ಬಂದಿರೋಂಥ ನೀರನ್ನು ಸೇರಿಸಿ ಮತ್ತು ಒಂದು ಸ್ವಲ್ಪ ಉಳಿದಿರೋ ಅನ್ನದಲ್ಲಿ ಮೊಸರನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅನ್ನನ ಪೌಡ್ರ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅದಕ್ಕೆ ಹಾಲಿಂದ ಸ್ಟ್ರೈನ್ ಮಾಡಿದ ನೀರಿತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ. ನೋಡಿ ಯಾವ ಥರ ಬಾಯ್ಲ್ ಆಗ್ತಾಯಿದೆ ನೋಡಿ. ಸಾಫ್ಟ್ ಆಗೋ ತನಕ ಇದೇ ನೀರಲ್ಲಿ ಬಾಯ್ಲ್ ಮಾಡ್ಕೊಂಬಿಟ್ಟು ಒಂದು ಕಡೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಇಲ್ಲಿ ಒಂದು 2ರಿಂದ 3 ಸ್ಪೂನ್ ಎಣ್ಣೆ, ಎಲ್ಲ ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ತುಪ್ಪಕ್ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಬಿಟ್ಟು ಆಮೇಲೆ ಗೋಡಂಬಿ, ಕರಿಬೇವು, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೋಬೇಕು. ಗೋಡಂಬಿ ಕಡಲೆಬೇಳೆ ಜೊತೆಗೆ ಹಾಕ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಇಷ್ಟೆಲ್ಲ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಹುರಿದ್ಬಿಟ್ಟು ಇವಾಗ ನಾವು ಈ ಹಾಲಲ್ಲಿ ಬೇಯಿಸಿರ್ತೀವಲ್ಲ ಆ ಅನ್ನಕ್ಕೆ ಸೇರಿಸ್ಬೇಕು. ಇದು ಫುಲ್ಲು ಕೂಲ್ ಆಗಬೇಕು. ಇದು ಫುಲ್ ಕೂಲ್ ಆದಮೇಲೆ ಇದಕ್ಕೆ ಮೊಸರು ಸೇರಿಸ್ಬೇಕು. ಮೊಸರು ಮತ್ತು ಉಪ್ಪು ಸೇರಿಸ್ಬೇಕು. ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ಸೇರಿಸ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ತಣ್ಣಗಾಗಿದೆ. ಮೊಸರು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಮೊಸರನ್ನ ಕೂಡ ರೆಡಿ ಆಯಿತು. ಹಾಗೆ ನಾನು ಬಾರ್ಲಿ ಗಂಜಿ ಕೂಡ ಮಾಡಿದ್ದೆ. ಓಕೆ ನೋಡಿ ಇವಾಗ ನಮ್ಮ ಚಪಾತಿ ಕೂಡ ರೆಡಿ ಆಯಿತು. ಈ ಬಾರ್ಲಿ ಗಂಜಿ, ಇದು ಬಾರ್ಲಿ ಗಂಜಿ ಈ ಬೇಸಿಗೆನಲ್ಲಿ ಬಾರ್ಲಿ ಗಂಜಿ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಾಡ್ಕೊಂಡು ಕುಡೀರಿ. ಆ ರೆಸಿಪಿ ಕೂಡ ಒಂದು ಸತಿ ನಾನು ಹಾಕ್ತೀನಿ ನೋಡಿ. ಇವಾಗ ಪಾಲಕ್ ಪನ್ನೀರ್ ಕರಿ, ಮೊಸರನ್ನ, ಚಪಾತಿ, ಬಾರ್ಲಿ ಗಂಜಿ ಇಷ್ಟು ಒಂದು ಥಾಲಿ ರೆಸಿಪಿ ರೆಡಿ ಆಯಿತು. ಇದೇ ಥರ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಂಡು ಕೊಡಿ, ತಿನ್ನಿಸಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಪರಿಚಯ ಮಾಡಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ.
ನಿಮ್ಮ ಎಲ್ರಿಗೂ ಶೇರ್ ಮಾಡಿ. ನೀವು ಮಾಡ್ಕೊಡ್ತೀನಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಏನು ಮಾಡಿ ತಿಂದ್ರಿ, ಯಾವ ಥರ ಇತ್ತು ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಹೋಗಿ ಬರಲಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.